ವೀಕ್ಷಕರೇ ನಮಸ್ಕಾರ. ನಮ್ಮ ಸರ್ಕಾರಿ ವ್ಯವಸ್ಥೆ ಎಷ್ಟು ಭ್ರಷ್ಟಗೊಂಡಿದೆ ಮತ್ತು ಹೊಣೆಗೇಡಿ ಆಗಿದೆ ಎಂಬುದಕ್ಕೆ ಸಾವಿರ ಉದಾಹರಣೆಗಳನ್ನು ನೀಡಬಹುದು. ಈ ದುಷ್ಟ ವ್ಯವಸ್ಥೆಯು ಸಮಾಜದ ಅತ್ಯಂತ ಮೂಲಭೂತ ಅಗತ್ಯವಾದ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲಾಗದೆ ಶಿಕ್ಷಣ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ಒಪ್ಪಿಸುತ್ತಾ ಬಂದಿದೆ. ನಮ್ಮ ಸರ್ಕಾರಿ ಶಾಲೆಗಳ ದಯನೀಯ ಸ್ಥಿತಿಯನ್ನು ಕಂಡರೆ ಕಿಂಚಿತ್ ಮಾನವೀಯತೆ ಇದ್ದವರ ಕಣ್ಣಲ್ಲಿ ನೀರು ಬರುತ್ತದೆ. ಅಮೆರಿಕಾದಂತಹ ಬಂಡವಾಳಶಾಹಿ ದೇಶಗಳಲ್ಲೂ ಅಲ್ಲಿನ 90% ಮಕ್ಕಳು ಪಬ್ಲಿಕ್ ಶಾಲೆಗಳಲ್ಲಿ ಪ್ರೌಢಶಾಲೆ ತನಕ ಶಿಕ್ಷಣ ಪಡೆಯುತ್ತಾರೆ. ಆದರೆ ನಮ್ಮಲ್ಲಿ ಸರ್ಕಾರಿ ವ್ಯವಸ್ಥೆ ತೀರಾ ಹದಗೆಟ್ಟ ಕಾರಣ ಖಾಸಗಿ ಶಾಲೆಗಳಿಗೆ ಹೋಗುವ ಮಕ್ಕಳ ಸಂಖ್ಯೆ ದಿನೇ ಹೆಚ್ಚುತ್ತಿದೆ. ಇಂತಹ ಶೋಚನೀಯ ಸ್ಥಿತಿಯ ನಡುವೆಯೂ ಕೆಲವು ಶಿಕ್ಷಕರು ತಮ್ಮ ಶಾಲೆಯನ್ನು ಸುಧಾರಿಸಲು ಸಾಕಷ್ಟು ಪರಿಶ್ರಮ ಹಾಕಿದ್ದಾರೆ ಮತ್ತು ಹಾಕುತ್ತಿದ್ದಾರೆ. ಕೆಲವು ಕಡೆ ಶಾಲಾ ಅಭಿವೃದ್ಧಿಯವರು ಮುಂದೆ ನಿಂತು ತಮ್ಮೂರಿನ ಚಿತ್ರಣವನ್ನೇ ಬದಲು ಮಾಡಿದ್ದಾರೆ. ಕೆಲವು ಕಡೆ ಉದ್ಯಮಿಗಳು ತಾವು ಓದಿದ ಶಾಲೆಗೆ ಸಂಪೂರ್ಣವಾಗಿ ಹೊಸ ಕಟ್ಟಡಗಳನ್ನು ಕಟ್ಟಿಸಿಕೊಟ್ಟ ಉದಾಹರಣೆಗಳು ಅಲ್ಲೊಂದು ಇಲ್ಲೊಂದು ಸಿಗುತ್ತವೆ. ಇಂತಹದ್ರಲ್ಲಿ ಮೂಡಿಗೆರೆ ಉದ್ಯಮಿ ಸಂತೋಷ್ ಎದ್ದು ಕಾಣ್ತಾರೆ. ಇವರು ಇತ್ತೀಚೆಗೆ ಚಿಕ್ಕಮಗಳೂರಿನಲ್ಲಿ ನಿಧನರಾದ ಅತ್ಯುತ್ತಮ ಸಮಾಜ ಸೇವೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದ ಮೋಹಿನಿ ಹಾಗೂ ಇಂಜಿನಿಯರ್ ದಿವಂಗತ ಸಿದ್ದೇಗೌಡರ ಪುತ್ರ. ಮೋಹಿನಿಯವರು ಜನಿಸಿದ ಹಾನುಬಾಳು ಹೋಬಳಿಯ ಹಂಜುಗೋಡನ ಹಳ್ಳಿಯವರು. ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಅವರ ಸಹೋದರಿ. ಮದುವೆ ಆದದ್ದು ಬೇಲೂರು ತಾಲೂಕು ಯಮಸಂದಿ ಇಂಜಿನಿಯರ್ ಸಿದ್ದೇಗೌಡರನ್ನು. ನೆಲೆಸಿದ ಮಾತ್ರ ಚಿಕ್ಕಮಗಳೂರಿನಲ್ಲಿ. ಈ ದಂಪತಿಗಳ ಪುತ್ರ ಸಂತೋಷ್. ಮೂಡಿಗೆರೆ ಸಕಲೇಶಪುರ ರಸ್ತೆಯಲ್ಲಿ ಮುತ್ತಿಗೆಪುರದಲ್ಲಿ ಮುದ್ರೆ ಮನೆ ಹೆಸರಿನಲ್ಲಿ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಕಾಫಿ ಕ್ಯೂರಿಂಗ್ ಸ್ಥಾಪನೆ ಮಾಡಿದ್ದಾರೆ. ಹಲವು ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡುವ ಉದ್ಯಮವನ್ನು ಸ್ಥಾಪಿಸಿದ್ದಾರೆ. ಕಾಫಿ ಬೆಳೆಗಾರರು ತಮ್ಮ ಮಕ್ಕಳನ್ನು ದೂರದ ಊರಿನಲ್ಲಿರುವ ಕಾನ್ವೆಂಟ್ಗಳಲ್ಲಿ ಮಕ್ಕಳನ್ನು ಓದಿಸುತ್ತಿರುವುದು ಸಂತೋಷ್ ಅವರಿಗೆ ಸರಿ ಕಾಣಲಿಲ್ಲ. ಇಂತಹ ವರ್ಗದಿಂದ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಪ್ರೀತಿಯಿಂದ ಹಾಗೂ ಹಳ್ಳಿ ಬದುಕಿನ ಕಷ್ಟ ಸುಖದ ಅನುಭವದಿಂದ ವಂಚಿತರಾಗುತ್ತಿದ್ದಾರೆ ಅನಿಸುತ್ತಿತ್ತು ಇವರಿಗೆ. ಹಾಗಾಗಿ ಮಗನನ್ನು ಊರಿನ ಸರ್ಕಾರಿ ಶಾಲೆಗೆ ಸೇರಿಸುತ್ತಾರೆ. ಈ ಶಾಲೆಯ ವ್ಯವಸ್ಥೆಯನ್ನು ಸುಧಾರಿಸಲು ತಾವು ಕೈ ಜೋಡಿಸುವ ಅಗತ್ಯ ಇದೆ ಅಂದುಕೊಂಡ ಸಂತೋಷ್ ಶಾಲೆಯ ಶಿಕ್ಷಕರು ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಯವರೊಂದಿಗೆ ಚರ್ಚಿಸಿದ ನಂತರ ಶಾಲೆಗೆ ಅಗತ್ಯವಾದ 10 ಹೊಸ ಕೊಠಡಿಗಳನ್ನು ಹಾಗೂ ಒಂದು ಸಭಾಂಗಣವನ್ನು ಕಟ್ಟಿಸಿಕೊಟ್ಟು 4 ಎಕರೆ ವಿಸ್ತೀರ್ಣದ ಶಾಲೆಗೆ ಸೇರಿದ ಜಾಗಗಳ ಬೇಲಿ ನಿರ್ಮಿಸಿಕೊಟ್ಟಿದ್ದಾರೆ. ಸರ್ಕಾರದ ಅನುದಾನ ಸೇರಿ ಈಗ ಶಾಲೆಗೆ ಒಟ್ಟು 12 ಕೊಠಡಿಗಳು ಸೇರ್ಪಡೆ ಆದಂತಾಗಿದೆ. ಸಂತೋಷ್ ಅವರ ಕೊಡುಗೆಯಿಂದಾಗಿ ಶಾಲಾ ಕಟ್ಟಡಕ್ಕೆ ಅತ್ಯಾಕರ್ಷಕ ಹೊಸ ರೂಪ ಬಂದಂತಾಗಿದೆ. 2022ನೇ ಇಸವಿಯಲ್ಲಿ ಸಂತೋಷ್ ಅವರು ಈ ಶಾಲೆಯ ಅಭಿವೃದ್ಧಿಗೆ ಗಮನ ಹರಿಸುವ ಮುನ್ನ ಈ ಶಾಲೆಗೆ ಹಾಜರಾಗುತ್ತಿದ್ದವರ ವಿದ್ಯಾರ್ಥಿಗಳ ಸಂಖ್ಯೆ 150ರಷ್ಟು ಇದ್ದದ್ದು ಇಂದು 450ರ ಹತ್ತಿರ ಬಂದಿದೆ. ಈಗ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದಿಂದ 182 ಮಕ್ಕಳು ಹಾಗೂ ಕನ್ನಡ ಮಾಧ್ಯಮದಲ್ಲಿ 154 ಮಕ್ಕಳು ಹಾಗೂ LKG, UKGಯಿಂದ 86 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲೆಯ 10 ಶಿಕ್ಷಕರೊಂದಿಗೆ ಇನ್ನೂ 10 ಶಿಕ್ಷಕರನ್ನು ಶಾಲಾ ಅಭಿವೃದ್ಧಿ ಸಮಿತಿ ನೇಮಿಸಿಕೊಂಡು ಅವರಿಗೆ ಗೌರವ ಧನ ನೀಡುತ್ತಿರುವುದು ಇಲ್ಲಿನ ಮತ್ತೊಂದು ವಿಶೇಷ. ಮುತ್ತಿಗೆಪುರದ ಸರ್ಕಾರಿ ಶಾಲೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಎಷ್ಟು ಜನಪ್ರಿಯಗೊಂಡಿದೆ ಎಂದರೆ ಮುಂದಿನ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಪೋಷಕರು ಡಿಸೆಂಬರ್ ತಿಂಗಳಿನಲ್ಲಿಯೇ ಅರ್ಜಿ ಹಾಕುತ್ತಿದ್ದಾರೆ. ಕಳೆದ ವರ್ಷ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೀಟು ಸಿಗದೆ ವಾಪಸ್ಸು ಹೋದರು. ರಾಜ್ಯದ ಇಂದಿನ ಪರಿಸ್ಥಿತಿಯಲ್ಲಿ ಸರ್ಕಾರವು ಶಾಲೆಗಳನ್ನು ಉತ್ತಮ ಸ್ಥಿತಿಗೆ ತರುವ ಲಕ್ಷಣ ಕಾಣುತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಬಲಾಢ್ಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಲಾಭಿ ಎಂದರೆ ಅತಿಶಯೋಕ್ತಿಯಲ್ಲ. ಇಂತಹ ಶಿಕ್ಷಣ ಸಂಸ್ಥೆಗಳನ್ನು ಅನೇಕ ಪ್ರಭಾವಿ ರಾಜಕಾರಣಿಗಳೇ ನಡೆಸುತ್ತಿರುವುದರಿಂದ ಅವರು ತಮ್ಮ ಹಿತಾಸಕ್ತಿಗೆ ಅಡ್ಡಿಯಾಗುವ ಸರ್ಕಾರಿ ಶಾಲೆಗಳ ಕತ್ತು ಹಿಸುಕುತ್ತಿದ್ದಾರೆ.
ಇಂತಹ ಹೊತ್ತಿನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಸಮಾಜವೇ ಎದ್ದು ನಿಂತು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಲು ಹೋರಾಟ ನಡೆಸಬೇಕಾದುದು ಅನಿವಾರ್ಯ. ಹಾಗೆಯೇ ಹಣ ಇದ್ದವರು ಸಂತೋಷವರಂತೆ ಮುಂದೆ ಎಲ್ಲ ಸರ್ಕಾರಿ ಶಾಲೆಗಳನ್ನು ಉತ್ತಮ ಸ್ಥಿತಿಗೆ ತರಲು ಸಾಧ್ಯ ಇದೆ. ಸಂತೋಷವರು ಇಡೀ ಶಾಲೆಯ ಬಹುತೇಕ ಕೊಠಡಿಗಳನ್ನು ಕೊಟ್ಟಂತೆ ಇತರರಿಂದ ಅದನ್ನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲವಾದರೂ ಶ್ರೀಮಂತರು ತಮ್ಮ ಕುಟುಂಬದವರ ತಂದೆ ತಾಯಿಗಳ ನೆನಪಿನಲ್ಲಿ ಒಂದೊಂದು ಕೊಠಡಿಯನ್ನಾದರೂ ಕಟ್ಟಿಸಿ ಕೊಡಬಹುದಲ್ಲವೇ? ಇಂತಹ ಸೇವೆಯಿಂದ ನಮ್ಮ ಜೀವನಕ್ಕೂ ಅರ್ಥ ಬರುತ್ತದೆ, ಸಾರ್ಥಕ ಆಗುತ್ತದೆ, ಸಮಾಜ ಎಂದೆಂದೂ ನೆನಪಿಸಿಕೊಳ್ಳುತ್ತದೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ಮದುವೆ ಮತ್ತು ಶುಭ ಸಮಾರಂಭಗಳಿಗಾಗಿ ಬುಕ್ಕಿಂಗಿಗಾಗಿ ಕಾದಿದೆ ಹೈಟೆಕ್ ಕನ್ವೆನ್ಷನ್ ಸೆಂಟರ್. ಬೇಲೂರು ಪಟ್ಟಣದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುವ ಹಾಲ್. 100ರಿಂದ 150ಕ್ಕೂ ಹೆಚ್ಚು 4 ಚಕ್ರದ ವಾಹನಗಳು ನಿಲ್ಲಬಹುದಾದ ಪಾರ್ಕಿಂಗ್ ವ್ಯವಸ್ಥೆ, ಧಾರಾಳವಾಗಿ ಗಾಳಿ ಬೆಳಕಿನೊಂದಿಗೆ ವಿಶಾಲವಾದ ಸಭಾಂಗಣ, 2,000 ಜನರಿಗೆ ಒಮ್ಮೆಲೆ ಅಡುಗೆ ಮಾಡಬಹುದಾದ ಹಾಗೂ 750 ಜನ ಕುಳಿತು ಭೋಜನ ಮಾಡುವಂತಹ ಹೈಟೆಕ್ ಡೈನಿಂಗ್ ಹಾಲ್. ಒಮ್ಮೆ ಭೇಟಿ ಕೊಡಿ. ಜಯಮ್ಮ ಸಿದ್ದೇಗೌಡ ಕನ್ವೆನ್ಷನ್ ಸೆಂಟರ್, ನೆಹರು ನಗರ, ಬೇಲೂರು.